ಕಾರ್ಯಕರ್ತರ ಸಂಘದ ವತಿಯಿಂದ ಇದೇ ತಿಂಗಳ 12, 13, 14 ಇಡೀ ರಾಜ್ಯಾದ್ಯಂತ ರಾಜ್ಯವ್ಯಾಪಿ ಎಲ್ಲ ಜಿಲ್ಲೆಗಳಲ್ಲಿ 3 ದಿನಗಳ ಕಾಲ ಅಹೋರಾತ್ರಿ ಧರಣಿನ ಹಮ್ಮಿಕೊಂಡಿದ್ದೇವೆ. ಆಶಾ ಕಾರ್ಯಕರ್ತೆಯನ್ನು ಪದೇ ಪದೇ ಬೀದಿಗಿಳಿಯೋ ಥರ ಮಾಡ್ತಾ ಇರೋ ಒಂದು ರಾಜ್ಯ ಸರ್ಕಾರದ ಕ್ರಮ ಏನಿದೆ ಅದನ್ನು ಖಂಡಿಸಿ ಈಗ ರಾಜ್ಯ ಸರ್ಕಾರ ಇದೇ ವರ್ಷದ ಆರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ಕನಿಷ್ಠ 10,000 ಗೌರವಧನ ಗ್ಯಾರಂಟಿಯಾಗಿ ಕೊಡ್ತೇವೆ ಅಂಥೇಳಿ ಮಾತು ಕೊಟ್ಟಿದ್ದರು. ಮೀಡಿಯಾ ಇಡೀ ಕರ್ನಾಟಕದ ರಾಜ್ಯದ ಎದುರುಗಡೆ ಅವರು ಕೊಟ್ಟ ಮಾತನ್ನು ಇವತ್ತು ಈಡೇರಿಸಿಲ್ಲ. ಈಗ ಆಗಸ್ಟ್ ಬಂದಿದೆ, ಜನವರಿಯಲ್ಲಿ ಕೊಟ್ಟ ಮಾತು ಏಪ್ರಿಲ್ 1ರಿಂದ ಅನ್ವಯ ಆಗುತ್ತೆ ಆದೇಶ ಅಂತ ಹೇಳಿದರು. ಆಗಸ್ಟ್ ಬಂದರೂ ಕೂಡ ಇನ್ನೂ 10,000 ನಿಗದಿ ಆಗಿಲ್ಲ. ಅದೊಂದು ಪ್ರಮುಖ ಬೇಡಿಕೆ. ಮತ್ತೊಂದು ಬೇಡಿಕೆ ಅಂದರೆ ಕಳೆದ ಬಜೆಟ್ನಲ್ಲಿ ಎಲ್ಲರಿಗೂ ಕೂಡ ಅಂಗನವಾಡಿ, ಬಿಸಿಯೂಟ, ಆಶಾ ಕಾರ್ಯಕರ್ತರು ಎಲ್ಲರಿಗೂ 1,000 ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರು. ಆದರೆ ಅಂಗನವಾಡಿಯವರಿಗೆ, ಬಿಸಿಯೂಟದವ್ರಿಗೆ ಹೆಚ್ಚಳ ಮಾಡಿದ್ದಾರೆ. ಆಶಾ ಕಾರ್ಯಕರ್ತರಿಗೆ ಹೆಚ್ಚಳ ಆಗಿಲ್ಲ. 42,000 ಜನ ಆಶಾಗಳಿಗೆ ಹೆಚ್ಚಳ ಮಾಡೋ ಬದಲು ಒಂದು 15,000 ಜನಕ್ಕೆ ಮಾತ್ರ ಟೀಮ್ ಬೇಸ್ಡ್ ಇನ್ಸೆಂಟಿವ್ ಅಂತ ಸ್ಯಾಂಕ್ಷನ್ ಮಾಡಿದ್ದಾರೆ. ಆದ್ದರಿಂದ ಎಲ್ಲ 42,000 ಆಶಾ ಕಾರ್ಯಕರ್ತರಿಗೆ ಹೆಚ್ಚಳ ಮಾಡಬೇಕು ಅನ್ನೋದು ಒಂದು ಬೇಡಿಕೆ. ಮತ್ತು ಬೇಡಿಕೆ ಏನಂದರೆ ಜನಸಂಖ್ಯೆ ಆಧಾರದ ಮೇಲೆ ತರ್ಕಬದ್ಧಗೊಳಿಸುವಿಕೆ ಹೆಸರಿನಲ್ಲಿ, ರ್ಯಾಷನಲೈಸೇಷನ್ ಹೆಸರಿನಲ್ಲಿ ಆಶಾಗಳನ್ನ ತೆಗೆಯೋದಕ್ಕೆ ಕೂಡ ಒಂದು ಬೇಡಿಕೆ. ಇಷ್ಟೆಲ್ಲ ಬೇಡಿಕೆ ಇಟ್ಕೊಂಡು 12, 13, 14 ರಾಜ್ಯವ್ಯಾಪಿ 31 ಜಿಲ್ಲಾ ಕೇಂದ್ರಗಳಲ್ಲಿ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಧರಣಿನ ಹಮ್ಮಿಕೊಳ್ತಾ ಇದ್ದೀವಿ. ಈ ಬಾರಿ ಆದರೂ ಸರ್ಕಾರ ತನ್ನ ಕೊಟ್ಟ ಮಾತನ್ನು ಉಳಿಸ್ಕೊಂಡು ಇಲ್ಲದೆ ಹೋದರೆ ರಾಜ್ಯದ ಜನ ಬೀದಿಯಲ್ಲೂ ಎಲ್ಲ ಹಳ್ಳಿಯಲ್ಲೂ ಕೂಡ ಜನ ಸರ್ಕಾರ ಮಾಡಿರೋ ಒಂದು ಆಶಾ ಕಾರ್ಯಕರ್ತೆಯರಿಗೆ ಮಾತು ಮುರಿದಿದೆ, ವಚನ ಭ್ರಷ್ಟ ಆಗಿದೆ ಅಂತೇಳಿ ಎಲ್ಲ ಜನಗಳು ಎಲ್ಲರ ಟೀಕೆಗೆ ಒಳಗಾಗಬೇಕಾಗತ್ತೆ. ಸರ್ಕಾರ ಈಗಲಾದರೂ ಎಚ್ಚೆತ್ಕೊಬೇಕಂತೇಳಿ AIUTUC ಕಾರ್ಮಿಕ ಸಂಘಟನೆಯ ವತಿಯಿಂದ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ಪರವಾಗಿ ಜಿ ಹನುಮೇಶ್